ನಮ್ಮಮ್ಮ ಹೇಳ್ದಂಗೆ ಇದು ಮಾಡಿದ್ದೀರಾ. ನೆಕ್ಸ್ಟ್ ಇದು ತೊಳ್ಕೊತಿದ್ದೀವಿ ನೋಡಿ ಗಾಯ್ಸ್, ಎಷ್ಟು ಶೈನ್ ಆಗ್ತೈತಿ. ಈಗ ಆಯ್ತಿದು, ಇದಕ್ಕೆ ಚಿಕನ್ ಹಾಕಿ ಅದು 1 ನಿಮಿಷ ಹಂಗೆ ಬಿಟ್ಟಿರಬೇಕು, ಆಮೇಲೆ ಚಿಕನ್ ಹಾಕಬೇಕು ಗಾಯ್ಸ್. ಆಮೇಲೆ ಚಿಕನ್. ಓ ನೋಡಿ ಅಮ್ಮ, ಅದರಿಂದ ಮೂಳೆ ತೆಗ್ದಿದ್ದೀರಾ? ಇಲ್ಲ, ಮಾಮೂಲಿ ಮೂಳೆ ಬೋನ್ಲೆಸ್ ಚಿಕನ್ ಇಲ್ಲ, ಎಲ್ಲ ಬೋನ್ಲೆಸ್ಸು ಮಾಮೂಲಿ ಚಿಕನ್ನು ಎಲ್ಲ. ಆದರೆ ಜಾಸ್ತಿ ಬೋನ್ಲೆಸ್ ಚೆನ್ನಾಗಿರ್ತದೆ, ಯಾಕಂದರೆ ಅದು ಕಚ್ಚೋದ್ರಲ್ಲಿ ಇದಾಗಲ್ಲ ನಮಗೆ. ಆಸ್ ಐ ವಾಸ್ ಸೀಯಿಂಗ್ ದಿಸ್ ಈಸ್ ದ ಉತ್ತು. ಮತ್ತು ರೈಸ್ ವಾಟರ್ ಇದು ನಮ್ಮ ಹೇರಿಗೆ ಚೆನ್ನಾಗೈತೆ ಅಂತ ಕೇಳಿದ್ದೀನಿ ಗೈಸ್. ಇದು ಟ್ರೂ ಆರ್ ನಾಟ್ ಟೆಲ್ ಮಿ ಗೈಸ್ ಇನ್ ದ ಕಾಮೆಂಟ್ಸಲ್ಲಿ ಹೇಳಿ, ರೈಸ್ ವಾಟರ್ ನಮ್ಮ ಇದಕ್ಕೆ ಚೆನ್ನಾಗೈತಾ ಇಲ್ವಾ ಅಂತ. ನೆಕ್ಸ್ಟ್ ಇದ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ ನಮ್ಮ ಸ್ವಲ್ಪ ನೀರು ಹಾಕಿ, ಅದೇ ಆ ಪೇಸ್ಟ್ ಚೆನ್ನಾಗಿ ನೀರು ಹಾಕಿ ಒಂದು ಗ್ಲಾಸ್ ಅಷ್ಟು ಬೇಯಿಸ್ಬಿಡೋಣ. ಅದೇ ಇದರಲ್ಲಿ ಚಿಕನ್ ಹಾಕಿದ್ವಿ ತಾನೇ ಗೈಸ್, ಇದು ಮ್ಯಾರಿನೇಟ್ ಮಾಡಿಕೊಂಡು ಅದರಲ್ಲೇ ನೀರು ಹಾಕಿ ಇದ್ರಲ್ಲಿ ಹಾಕಿದ್ವಿ. ಇದೊಂದು ಅರ್ಧ ಹಾಕ್ತೀನಿ ನೀರು, ಇದನ್ನು ಅರ್ಧ ಅದು ಇದರಲ್ಲಿ 2 ಗ್ಲಾಸ್ ಆಗೋಷ್ಟು ನೋಡಿ ಗಾಯ್ಸ್. ಆಲ್ರೆಡಿ ಸಾಂಬಾರು ರೆಡಿ ಆಗ್ತೈತೆ. ಈಗ ನಾವು ಜಸ್ಟ್ ಈ ರೈಸ್ನ ಬೇಕ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ವಿಷಲ್ ಬರೋ ತನಕ ಬೇಯಿಸೋದಿದ್ರೆ, ಆಮೇಲೆ ಅನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿತ್ತು. ನಾನು ಕೈ ಹಿಡ್ಕೊಂಡು ಮಸಾಲೆ ಮಾಡ್ಕೊಳ್ಬೋದು. ನಾನು ಯಾವಾಗ ಕೈ ತೊಳೆದಿದ್ದೀನಿ ಅಂತ ಇಲ್ಲಿ ನೋಡಿ ಗಾಯ್ಸ್, ಅದು ಹಿಂದಿದ್ದು. ಅಮ್ಮ ಇದರಿಂದ ಏನು ಮಾಡ್ತೀಯಾ? ಅದಿಡು ಹಂಗೆ. ಇದು ಸಾಂಬಾರು ಮಾಡಬೇಕಾದ್ರೆ ಸಾಂಬಾರು ಮಾಡೋಕ್ಕೆ ಬೇಕಾಗುತ್ತೆ ಗೈಸ್. ನೀವು ಇದು ಮಾಡಿರೋದು ಫ್ರಿಜ್ಜಲ್ಲಿ ಬೇಕಾಗಿ ಥಿಂಗ್ಸ್ ಎಲ್ಲ ತಗೊಂಡು ಇಲ್ಲಿ ಇಟ್ಟಿದ್ದೀವಿ ಗೈಸ್. ಈಗ ಇದನ್ನಿಟ್ಟು ಮುಚ್ಚಿಡಬೇಕು. ಆಮೇಲೆ ಗೈಸ್ ಆನ್ಗಿಂತ ಸ್ವಲ್ಪ ಇಲ್ಲಿ ಇರಬೇಕು, ಇಲ್ಲಾಂದ್ರೆ ಫುಲ್ ಆನಲ್ಲೇ ಹಾಕ್ಬಿಡ್ಬೇಕು. ಆನಲ್ಲೇ ಇಟ್ಟು ಒಂದು ವಿಷಲ್ ಆದಮೇಲೆ ಒಂದು ವಿಷಲ್ ಆಮೇಲೆ ಅಕ್ಕಿ ಹಾಕೋಣಂತೆ. ಸೊ ಗೈಸ್ ಇದು ವಿಷಲ್ ಒಂದು ವಿಷಲ್ ಹೊಡೆದ ಮೇಲೆ ಇದಾಗುತ್ತೆ. ಸೊ ಬಾಯ್ ಗೈಸ್, ನೆಕ್ಸ್ಟ್ ಅಕ್ಕಿ ಪಟ್ ಬರ್ತೈತೆ.